Welcome back to my YouTube channel Kannada Nursing Classes. In this video we are going to study about epistaxis. Okay, epistaxis ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ನಾವು ಏನನ್ಬಹುದು, ನೋಸ್ ಬ್ಲೀಡ್ ಅಂತಲೂ ಕರಿತೀವಿ. ಏನಂತೀವಿ? ನೋಸ್ ಬ್ಲೀಡ್. ಓಕೆ, ನೋಸ್ ಬ್ಲೀಡ್ ಅಥವಾ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಮೂಗಿನಿಂದ ಏನು ಬರ್ತಾ ಇದೆ, ರಕ್ತ ಬರ್ತಾ ಇದೆ. ಓಕೆ, ಮೂಗಿನಿಂದ ಏನು ಬರ್ತಾ ಇದೆ, ರಕ್ತ ಬರ್ತಾ ಇದೆ. ಓಕೆ, ಸೊ ಕಾರಣಗಳೇನಿವೆ ನೋಡೋಣ, ಅದರ ಕ್ಲಿನಿಕಲ್ ಫೀಚರ್ಸ್ ಏನಿದೆ, ಮತ್ತು ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ಬೋದು, ಮನೆಯಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೋದಾ ಅಥವಾ ಹಾಸ್ಪಿಟಲ್ಗೆ ಹೋಗಬೇಕಾ, ಅದೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ಡೆಫಿನೇಷನ್ ನೋಡೋಣ. ಓಕೆ, ಸೊ ಇದನ್ನು ನಾವೇನಂತೀವಿ, ನೋಸ್ ಬ್ಲೀಡಿಂಗ್. ಓಕೆ, ಬ್ಲೀಡಿಂಗ್ ಫ್ರಮ್ ದಿ ನೋಸ್ ಏನಾಗಿದೆ, ಬ್ಲೀಡಿಂಗ್ ಫ್ರಮ್ ದಿ ನೋಸ್ ಈಸ್ ನೋನ್ ಆ್ಯಸ್ ಎಪಿಸ್ಟಾಸಿಸ್. ಓಕೆ, ಏನಂತೀವಿ, ಬ್ಲೀಡಿಂಗ್ ಫ್ರಮ್ ದಿ ನೋಸಿಂದ ಏನಾಗ್ತಾ ಇದೆ, ಬ್ಲೀಡಿಂಗ್ ಬರ್ತಾ ಇದೆ, ರಕ್ತ ಬರ್ತಾ ಇದೆ, ಅದಕ್ಕೆ ನಾವು ಏನಂತೀವಿ, ಎಪಿಸ್ಟಾಸಿಸ್ ಅಥವಾ ನೋಸ್ ಬ್ಲೀಡಿಂಗ್ ಅಂತೀವಿ. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕಾರಣಗಳೇನಿವೆ, ಕಾಸಸ್ ಏನಿವೆ ನಾವು ನೋಡೋಣ. ಓಕೆ, ಫಸ್ಟ್ ಇಂಜುರಿ ಟು ದಿ ನೋಸ್. ಓಕೆ, ಏನಾಗಿದೆ, ನೋಸಿಗೆ ಇಂಜುರಿ ಆಗಿದೆ. ಏನಾಗಿದೆ, ನೋಸಿಗೆ ಇಂಜುರಿ ಆಗಿದೆ. ಎಲ್ಲಿ? ಓಕೆ, ಬಾಕ್ಸಿಂಗ್ ಆಡ್ಬೋದು. ಓಕೆ, ಸೊ ಹುಡುಗರು ಜಗಳದಲ್ಲಿ ಕೂಡ ಏನಾಗ್ಬೋದು, ನೋಸಿಗೆ ಇಂಜುರಿ ಆಗ್ಬೋದು. ಓಕೆ, ನೆಕ್ಸ್ಟ್ ಕ್ರಾನಿಕ್ ರೈನೈಟಿಸ್. ಓಕೆ, ಕ್ರಾನಿಕ್ ರೈನೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ನೋಸಲ್ ಮ್ಯೂಕೋಸಾ. ಓಕೆ, ಇನ್ಫ್ಲಮೇಷನ್ ಆಫ್ ನೇಸಲ್ ಮ್ಯೂಕೋಸಾ. ಓಕೆ, ಕ್ರಾನಿಕ್ ರೈನೈಟಿಸ್ ಅಂದರೆ ಏನಾಗಿದೆ, ಇನ್ಫ್ಲಮೇಷನ್ ಆಫ್ ನೇಸಲ್ ಮ್ಯೂಕೋಸ್ ಆಗಿದೆ. ಓಕೆ, ನಮ್ಮ ನೇಸಲ್ ಮ್ಯೂಕೋಸಾಗಿ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ, 3 ತಿಂಗಳಕ್ಕಿಂತ ಜಾಸ್ತಿ ಆಗಿದೆ. ಸೊ ಆವಾಗ ಏನಾಗುತ್ತೆ, ನಮಗೆ ನೋಸ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಡ್ರೈನೆಸ್ ಆಫ್ ನೇಸಲ್ ಮ್ಯೂಕೋಸಾ. ಓಕೆ, ಸೊ ನಮ್ಮ ನೇಸಲ್ ಮ್ಯೂಕೋಸಾ ಏನಿರಬೇಕು, ವೆಟ್ ಇರಬೇಕು. ಓಕೆ, ಹಸಿಯಾಗಿರಬೇಕು. ಸೊ ಏನಾಗಿದೆ, ಅಲ್ಲಿ ಡ್ರೈ ಆಗಿದೆ, ಒಣಗೋದಾಗೂ ನಮಗೆ ಏನಾಗೋ ಸಾಧ್ಯತೆ ಇರುತ್ತದೆ, ಎಪಿಸ್ಟಾಕ್ಸಿಸ್. ಓಕೆ, ಅಲ್ಲಿ ಇರಿಟೇಷನ್ ಆಗಿ ಬ್ಲೀಡಿಂಗ್ ಆಗಬಹುದು. ಓಕೆ, ನೆಕ್ಸ್ಟ್ ಫಾರಿನ್ ಆಬ್ಜೆಕ್ಟ್. ಏನು ಫಾರಿನ್ ಆಬ್ಜೆಕ್ಟ್ ಅಂದರೆ ಫಾರಿನ್ ಬಾಡಿ. ಓಕೆ, ಏನು ಫಾರಿನ್ ಬಾಡೀಸ್ ಅಂದರೆ ಯಾವುದೇ ಬೀನ್ಸ್ ಆಗಲಿ, ನಟ್ಸ್ ಆಗಲಿ ಅಥವಾ ಪೆನ್ಸಿಲ್ಗಳನ್ನು ಇನ್ಸರ್ಟ್ ಮಾಡ್ಕೋತಾರೆ ಸಣ್ಣ ಮಕ್ಕಳು. ಓಕೆ, ಸಣ್ಣ ಮಕ್ಕಳು ಒಳಗಡೆ ಆಗೋ ಸಾಧ್ಯತೆ, ಫಾರಿನ್ ಬಾಡಿ ಕೂಡ ಏನು ಕಾಸ್ ಮಾಡ್ಬೋದು, ಬ್ಲೀಡಿಂಗ್ ಆಗ್ಬೋದು. ಓಕೆ, ಹೈ ಬ್ಲಡ್ ಪ್ರೆಷರ್. ಓಕೆ, ಹೈಪರ್ ಟೆನ್ಷನ್ ಇದೆ, ಜಾಸ್ತಿ ಹೈಪರ್ ಟೆನ್ಷನ್ ಇದೆ. ಬಿ ಪಿ ಜಾಸ್ತಿ ಆಗಿದ್ದರೆ ಏನಾಗ್ಬೋದು, ನಮ್ಮ ನೋಸ್ ಇರುತ್ತೆ ಅಲ್ಲ, ನೋಸ್ ಹತ್ರ ಏನಿರ್ತವೆ, ಬ್ಲಡ್ ವೆಸಲ್ ಇರ್ತವೆ. ಓಕೆ, ಬ್ಲಡ್ ವೆಸಲ್ಸ್ ಏನಾಗ್ಬೋದು, ರಪ್ಚರ್ ಆಗ್ಬೋದು. ಓಕೆ, ಬಿ ಪಿಯಿಂದ ರಪ್ಚರ್ ಆಗ್ಬೋದು. ಬ್ಲಡ್ ಪ್ರೆಷರ್ ಅಂದರೆ ಬ್ಲಡ್ ಏನು ಮಾಡ್ತಾ ಇದೆ, ನಮ್ಮ ಬ್ಲಡ್ ವೆಸಲ್ಗಳ ಮೇಲೆ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ಸೊ ಆವಾಗ ಏನಾಗುತ್ತೆ, ರಪ್ಚರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಹೈ ಬ್ಲಡ್ ಪ್ರೆಷರ್ ಇದ್ದಾಗೂ ಏನಾಗುತ್ತೆ, ನೋಸ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಹೀಮೋಫೀಲಿಯಾ. ಓಕೆ, ಹೀಮೋಫೀಲಿಯಾ ಅಂದರೆ ಕ್ಲಾಟಿಂಗ್ ಡಿಸಾರ್ಡರ್ ಇದೆ. ಏನಿದೆ, ಕ್ಲಾಟಿಂಗ್ ಡಿಸಾರ್ಡರ್. ನಮ್ಮ ಬ್ಲಡ್ ಕ್ಲಾಟ್ ಆಗೋದಿಲ್ಲ, ನಮ್ಮ ಬ್ಲಡ್ ಹೆಪ್ಪುಗಟ್ಟೋದಿಲ್ಲ ಬೇಗ ಇದರಾಗಲಿ. ಓಕೆ, ಸೊ ಅದಕ್ಕೋಸ್ಕರ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ, ಏನಿರಲ್ಲ ಇಲ್ಲಿ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಬ್ಸೆಂಟ್ ಇರ್ತವೆ. ಓಕೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಬ್ಸೆಂಟ್ ಇರ್ತವೆ, ಅದಕ್ಕೋಸ್ಕರ ಅವ್ರಿಗೆ ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ, ಸ್ಟಾಪೇ ಆಗೋದಿಲ್ಲ. ಓಕೆ, ಹೀಮೋಫೀಲಿಯಾ ಪೇಷಂಟ್ಗಳಲ್ಲಿ ಏನಾಗಿರುತ್ತೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಬ್ಸೆಂಟ್ ಇರ್ತವೆ. ಆಬ್ಸೆಂಟ್ ಇದ್ದಕ್ಕೋಸ್ಕರ ಅವರಿಗೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಓಕೆ, ಸ್ಟಾಪ್ ಆಗೋದಿಲ್ಲ. ನೆಕ್ಸ್ಟ್ ನೇಸಲ್ ಟ್ಯೂಮರ್ಸ್. ಓಕೆ, ಅಥವಾ ನಾವು ಏನನ್ಬೋದು, ಕ್ಯಾನ್ಸರ್ಸ್. ಓಕೆ, ನಮ್ಮ ನೋಸ್ ಒಳಗಡೆ ಕ್ಯಾನ್ಸರ್ ಆಗಿದೆ, ನಮ್ಮ ನೋಸ್ ಒಳಗಡೆ ಟ್ಯೂಮರ್ ಆಗಿದೆ, ಅವಾಗ ಕೂಡ ನಮಗೆ ಏನಾಗೋ ಸಾಧ್ಯತೆ ಇದೆ, ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಹಾಟ್ ಎನ್ವಿರಾನ್ಮೆಂಟ್. ಸೊ ನೀವೆಲ್ಲರೂ ಇದು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ಯಾಕಂದರೆ ಸೊ ನಾವೇನು ಮಾಡ್ತೀವಿ, ಜಾಸ್ತಿ ಬಿಸಿಲು ಒಳಗಡೆ ನಾವು ಹೊರಗಡೆ ಹೋದಾಗ, ಜಾಸ್ತಿ ಸನ್ಲೈಟಿಗೆ ನಾವು ಎಕ್ಸ್ಪೋಸ್ ಆದಾಗ ಅವಾಗ ಏನಾಗುತ್ತೆ, ನೋಸ್ ಬ್ಲೀಡಿಂಗ್ ಬಂದೇ ಬರುತ್ತೆ, ಎಲ್ಲರಿಗೂ ಕೂಡ ಬಂದಿರ್ಬೋದು. ಓಕೆ, ಹಾಟ್ ಎನ್ವಿರಾನ್ಮೆಂಟ್ನಲ್ಲಿ ಜಾಸ್ತಿ ಹೋದಾಗ ನಮಗೆ ಏನಾಗೋ ಸಾಧ್ಯತೆ ಇರುತ್ತೆ, ನೋಸ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಐ ಥಿಂಕ್ ನಿಮಗೆ ಕಾಸಸ್ಗಳು ಅರ್ಥ ಆಗಿರ್ಬೋದು. ಓಕೆ, ಇಂಜುರಿ ಟು ದಿ ಫೇಸ್ ಆರ್ ನೋಸ್. ಓಕೆ, ಫೇಸ್ ಅಥವಾ ನಮ್ಮ ನೋಸಿಗೆ ಏನಾಗಿದೆ, ಇಂಜುರಿ ಆಗಿದೆ, ಅವಾಗ ನಮಗೇನಾಗಿದೆ, ರಕ್ತ ಬರ್ತಾ ಇದೆ ಮೂಗಿನಿಂದ. ಓಕೆ, ಕ್ರಾನಿಕ್ ರೈನೈಟಿಸ್ ಮತ್ತು ಡ್ರೈನೆಸ್ ಆಗಿದೆ. ಓಕೆ, ನೇಸಲ್ ಮ್ಯೂಕೋಸಾ ಡ್ರೈನೆಸ್ ಆಗಿದೆ, ಫಾರಿನ್ ಬಾಡಿ, ಹೈ ಬ್ಲಡ್ ಪ್ರೆಷರ್ ಇದ್ದಾಗೂ ಆಗೋ ಸಾಧ್ಯತೆ ಇದೆ. ಹೀಮೋಫೀಲಿಯಾ ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರ್ತಾವೆಲ್ಲ ನಮ್ಮ ಬ್ಲಡ್ ಒಳಗಡೆ, ಅವು ಆಬ್ಸೆಂಟ್ ಇರ್ತವೆ, ಅದಕ್ಕೋಸ್ಕರ ನಮಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ. ಓಕೆ, ನೇಸಲ್ ಟ್ಯೂಮರ್. ಓಕೆ, ನೋಸ್ ಒಳಗಡೆ ಕ್ಯಾನ್ಸರ್ ಇದ್ದಾಗ ಏನಾಗುತ್ತೆ, ನಮಗೆ ಎಪಿಸ್ಟಾಕ್ಸಿಸ್ ಆಗುತ್ತೆ. ಓಕೆ, ಹಾಟ್ ಎನ್ವಿರಾನ್ಮೆಂಟ್ ಇದ್ದಾಗೂ ಏನಾಗುತ್ತೆ, ನಮಗೆ ನೋಸ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಫೀಚರ್ ಏನೇನು ಇರ್ತವೆ. ಓಕೆ, ನಾವೇನೇನು
ಕ್ಲಿನಿಕಲ್ ಫೀಚರ್ಸನ್ನು ನೋಡ್ಬೋದು, ಸೈನ್ ಆ್ಯಂಡ್ ಸಿಮ್ಟಮ್ಸ್ಗಳನ್ನು ನೋಡ್ಬೋದು. ಅಂದರೆ ಫಸ್ಟ್ ಬ್ಲೀಡಿಂಗ್ ಫ್ರಮ್ ನೋಸ್ ಏನಾಗ್ತಾಯಿದೆ, ಇಲ್ಲಿ ಬ್ಲೀಡಿಂಗ್ ಫ್ರಮ್ ನೋಸ್ ಇದೆ, ಯಾಕಂದ್ರೆ ಡೆಫಿನೇಷನ್ನೇ ಇದೆ. ಓಕೆ, ಡೆಫಿನೇಷನ್ನೇ ಏನಿದೆ, ಬ್ಲೀಡಿಂಗ್ ಫ್ರಮ್ ನೋಸ್ ಇದೆ. ಓಕೆ, ನೆಕ್ಸ್ಟ್ ಇಫ್ ಪೇಷಂಟ್ ಸಾಲೋ ಬ್ಲಡ್. ಓಕೆ, ಪೇಷಂಟ್ ಏನು ಮಾಡ್ಬೋದು, ಬ್ಲಡ್ಡನ್ನು ಒಳಗಡೆನೇ ಸಾಲ್ವ್ ಮಾಡ್ಬೋದು. ಓಕೆ, ಹೊರಗಡೆ ಬರೋದು ಬಿಟ್ಟು ಏನಾಗ್ಬೋದು, ಇಲ್ಲಿ ಚಾನ್ಸಸ್ ಇವೆ. ಓಕೆ, ಸೊ ಇದು ಪೇಷಂಟ್, ಸೊ ಇದು ನಮ್ಮ ನೇಸಲ್ ಕ್ಯಾವಿಟಿ. ಓಕೆ, ಲಿಪ್ಸ್. ಸೊ ಒಂದು ಆ್ಯಂಟೀರಿಯರ್ನಿಂದ ಬ್ಲಡ್ ಹೊರಗೆ ಬರ್ಬೋದು. ಓಕೆ, ಆ್ಯಂಟೀರಿಯರ್ ನೋಸ್ನಿಂದ ಹೊರಗೆ ಬರ್ಬೋದು, ಅಥವಾ ಪೋಸ್ಟೀರಿಯರ್ನಿಂದ ಬ್ಲೀಡಿಂಗ್ ಆಗಿ ಅದು ನಮ್ಮ ಸ್ಟಮಕ್ ಒಳಗಡೆ ಕೂಡ ಹೋಗ್ಬೋದು. ಓಕೆ, ಸ್ಟಮಕ್ ಒಳಗಡೆ ಕೂಡ ಹೋಗ್ಬೋದು. ಸೊ ಆವಾಗ ಏನಾಗುತ್ತೆ, ಓಕೆ, ಇಫ್ ಪೇಷಂಟ್ ಸಾಲೋ ಬ್ಲಡ್. ಓಕೆ, ಏನಾಗ್ತಾಯಿದೆ, ಮೂಗಿನಿಂದ ಬ್ಲಡ್ ಬರ್ತಾ ಇಲ್ಲ, ಒಳಗಡೆ ಹೋಗ್ತಾ ಇದೆ. ಓಕೆ, ನಮ್ಮ ಸ್ಟಮಕ್ ಒಳಗಡೆ ಹೋಗ್ತಾ ಇದೆ. ಓಕೆ, ಸಾಲೋ ಬ್ಲಡ್, ದೆನ್ ಬ್ಲಡ್ ಕಮ್ಸ್ ಇನ್ ವಾಮಿಟಿಂಗ್. ಓಕೆ, ಸೊ ಪೇಷಂಟ್ ವಾಮಿಟ್ ಮಾಡ್ತಾನೆ ಇಲ್ಲ, ಆವಾಗ ಏನಾಗುತ್ತೆ, ವಾಮಿಟ್ ಒಳಗಡೆ ಕೂಡ ಬ್ಲಡ್ ಬರುತ್ತೆ. ಓಕೆ, ಏನಾಗಿದೆ ಇಲ್ಲಿ, ಪೇಷಂಟ್ ಏನು ಮಾಡಿದ್ದಾನೆ, ಸಾಲ್ವ್ ಮಾಡಿದ್ದಾನೆ, ಬ್ಲಡ್ಡನ್ನು ಸಾಲ್ವ್ ಮಾಡಿದ್ದಾನೆ. ಅದು ಮತ್ತೆ ವಾಮಿಟ್ ಮಾಡಿದಾಗ ಏನಾಗಿದೆ, ಬ್ಲಡ್ ಹೊರಗಡೆ ಬರ್ತಾಯಿದೆ. ಓಕೆ, ವಾಮಿಟ್ ಮಾಡಿದಾಗ ಏನಾಗಿದೆ, ಬ್ಲಡ್ ಹೊರಗಡೆ ಬರ್ತಾಯಿದೆ. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಈ ಪಾಯಿಂಟು. ಓಕೆ, ಪೇಷಂಟ್ ಸಾಲ್ವ್ ಮಾಡಿದರೆ ವಾಮಿಟ್ನಲ್ಲಿ ಏನು ಬರುತ್ತೆ, ಆ ಬ್ಲಡ್ ಸಾಲ್ವ್ ಮಾಡಿರೋ ಬ್ಲಡ್ ಹೊರಗಡೆ ಬಂದಿರುತ್ತದೆ. ಓಕೆ, ನೆಕ್ಸ್ಟ್ ಅನ್ಕಾನ್ಸಿಯಸ್ ಇನ್ ಸಿವಿಯರ್ ಬ್ಲೀಡಿಂಗ್. ಅನ್ಕಾನ್ಸಿಯಸ್ ಅಂದರೆ ಮೂರ್ಛೆ ಹೋಗಿ ಬೀಳ್ತಾನೆ. ಓಕೆ, ಅನ್ಕಾನ್ಸಿಯಸ್ ಆಗಿ ಬೀಳ್ತಾನೆ. ಇನ್ನು ಸಿವಿಯರ್ ಬ್ಲೀಡಿಂಗ್, ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ. ಓಕೆ, ಸ್ಟಾಪ್ ಆಗ್ತಾಯಿಲ್ಲ, ಜಾಸ್ತಿ ಅಂದರೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ ಅಂದರೆ ಆವಾಗ ಏನಾಗ್ಬೋದು ಆವಾಗ ಸಿವಿಯರ್ ಬ್ಲೀಡಿಂಗ್ ಆದಾಗ ಅನ್ಕಾನ್ಸಿಯಸ್ ಆಗ್ಬೋದು. ಓಕೆ, ಜಾಸ್ತಿ ಬ್ಲಡ್ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅನ್ಕಾನ್ಸಿಯಸ್ ಆಗ್ಬೋದು. ಸೊ ಇದರ ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ತೀವಿ ಅದು ನೋಡೋಣ. ಓಕೆ, ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ನೋಡ್ತೀವಿ. ಓಕೆ, ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಏನಿದೆ, ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್. ಆ್ಯಂಟೀರಿಯರ್ ಅಂದರೆ ಮುಂದೆ ಸೈಡ್. ಓಕೆ, ಫ್ರಂಟ್ ಸೈಡ್ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾಯಿದೆ. ನೋಸಿನ ಫ್ರಂಟ್ ಸೈಡ್, ಈ ಸೈಡ್ನಿಂದ ಬ್ಲಡ್ ಬರ್ತಾ ಇದೆ. ಓಕೆ, ಮೋಸ್ಟ್ ನೋಸ್ ಬ್ಲೀಡ್ಸ್ ಆರ್ ಆ್ಯಂಟೀರಿಯರ್. ಸೊ ನಿಮಗೆಲ್ಲರಿಗೂ ಏನಾಗಿರ್ಬೋದು, ಆ್ಯಂಟೀರಿಯರ್ ಬ್ಲೀಡಿಂಗ್ನೇ ಆಗಿರ್ಬೋದು. ಓಕೆ, ಮೋಸ್ಟ್ ಕಾಮನ್ ನೋಸ್ ಬ್ಲೀಡಿಂಗ್ ಈಸ್ ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್. ಓಕೆ, ಸೊ ಇದನ್ನು ನಾವು ಮನೆಯಲ್ಲೂ ಕೂಡ ಟ್ರೀಟ್ ಮಾಡ್ಬೋದು. ಓಕೆ, ಇದ್ರ ಮೀನಿಂಗ್ ಏನಿದೆ, ಆ್ಯಂಟೀರಿಯರ್ ಎಪಿಕ್ಟ್ಯಾಕ್ಸಿಸ್ ಅಂದರೆ ದೇ ಒರಿಜಿನೇಟ್ ಫ್ರಮ್ ದಿ ಫ್ರಂಟ್ ಪಾರ್ಟ್ ಆಫ್ ನೋಸ್. ಓಕೆ, ಏನಾಗ್ತಾಯಿದೆ, ಬ್ಲೀಡಿಂಗ್ ಎಲ್ಲಿ ಬರ್ತಾಯಿದೆ, ಫ್ರಂಟ್ ಪಾರ್ಟ್. ಓಕೆ, ನೋಸ್ ಇರುತ್ತೆ ಅಲ್ಲ, ನೋಸಿನ ಫ್ರಂಟ್ ಪಾರ್ಟಿನಿಂದ, ಈ ಪಾರ್ಟಿನಿಂದ ಏನಾಗ್ತಾಯಿದೆ, ಬ್ಲೀಡಿಂಗ್ ಬರ್ತಾಯಿದೆ. ಈ ಪಾರ್ಟಿನಿಂದ ಏನಾಗ್ತಾಯಿದೆ, ಬ್ಲೀಡಿಂಗ್ ಬಂದರೆ ನಾವು ಅದನ್ನು ಏನಂತೀವಿ, ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್. ಓಕೆ, ಸೊ ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಆದಾಗ ನಿಮ್ಮ ನೋಸಿಂದ ಬ್ಲೀಡಿಂಗ್ ಬರ್ತಾಯಿದ್ರೆ ನಾವು ಏನು ಮಾಡ್ಬೋದು. ಓಕೆ, ಟಿಲ್ಟ್ ದಿ ಹೆಡ್ ಫಾರ್ವರ್ಡ್. ಓಕೆ, ಸೊ ಏನು ಮಾಡ್ತಾಯಿದ್ದೀವಿ ನಾವು, ಟಿಲ್ಟ್ ಅಂದರೆ ಎದುರುಗಡೆ ಈ ಥರ, ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ಬೋದು. ಓಕೆ, ಟಿಲ್ಟ್ ದಿ ಹೆಡ್ ಫಾರ್ವರ್ಡ್. ಏನು ಮಾಡಿದ್ದಾನೆ, ಹೆಡ್ಡನ್ನು ಫಾರ್ವರ್ಡ್ ಮುಂದುಗಡೆ ಏನು ಮಾಡಿದ್ದಾನೆ, ಟಿಲ್ಟ್ ಮಾಡಿದ್ದಾನೆ. ಓಕೆ, ಟು ಪ್ರಿವೆಂಟ್ ಸಾಲೋಯಿಂಗ್ ಬ್ಲಡ್. ಓಕೆ, ನಾವು ಯಾಕೆ ಮುಂದುಗಡೆ ಮಾಡ್ತಾ ಇದ್ದೀವಿ ಅಂದರೆ ಬ್ಲಡ್ಡನ್ನು ಸಾಲ್ವ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ, ಹೆಡ್ಡನ್ನು ಮುಂದುಗಡೆ ಮಾಡ್ತಾಯಿದ್ದೀವಿ. ಓಕೆ, ಟಿಲ್ಟ್ ದಿ ಹೆಡ್ ಫಾರ್ವರ್ಡ್ ಟು ಪ್ರಿವೆಂಟ್ ಸಾಲೋಯಿಂಗ್ ಬ್ಲಡ್. ಓಕೆ, ಟು ಪ್ರಿವೆಂಟ್ ಸಾಲೋಯಿಂಗ್ ಬ್ಲಡ್ಡನ್ನು ನಾವು ಸಾಲ್ವ್ ಮಾಡಬಾರ್ದು ಅಂತ ನಾವು ಮುಂದುಗಡೆ ಮುಖ ಮಾಡ್ತಾಯಿದ್ದೀವಿ. ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ಓಕೆ, ನೆಕ್ಸ್ಟ್ ಪಿಂಚ್ ದಿ ನಾಸ್ಟ್ರಿಲ್ಸ್ ಟುಗೆದರ್ ಫರ್ಮ್ಲಿ ಫಾರ್ 5 to 10 minutes. ಸೊ ಇಲ್ಲಿ ಏನು ಮಾಡಿದ್ದಾನೆ, ನಾಸ್ಟ್ರಿಲ್ಸ್ಗಳನ್ನು ಪಿಂಚ್ ಮಾಡಿದ್ದಾನೆ, ಈ ಥರ ಹಿಡಿದಿದ್ದಾನೆ. ಓಕೆ, ಇದು ಮೂಗದ ಅಂತ ತಿಳ್ಕೊಳ್ಳಿ, ನಾಸ್ಟ್ರಿಲ್ಸ್. ಓಕೆ, ಈ ಥರ ಪಿಂಚ್ ಮಾಡಿದ್ದಾನೆ. ಓಕೆ, ಸೊ ಪಿಂಚ್ ದಿ ನಾಸ್ಟ್ರಿಲ್ ಟುಗೆದರ್, ಎರಡು ನಾಸ್ಟ್ರಿಲ್ಸ್ಗಳನ್ನು ಮುಚ್ಚಿದ್ದಾನೆ. ಓಕೆ, ಹಿಡಿದಿದ್ದಾನೆ ಈ ಥರ ಫಾರ್ 5 to 10 minutes. ಓಕೆ, ಇಲ್ಲಿಂದ ಏನಾಗಿದ್ರೆ, ಇಲ್ಲಿಂದ ಬ್ಲೀಡಿಂಗ್ ಬಂದರೆ ಅದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಓಕೆ, 5 to 10 minutes ತನಕ ನಾವು ಈ ಥರ ಹಿಡಿಬೇಕು. ಓಕೆ, ನೆಕ್ಸ್ಟ್ ಅಪ್ಲೈ ಕೋಲ್ಡ್ ಕಂಪ್ರೆಸಸ್ ಟು ದಿ ನೇಸಲ್ ಬ್ರಿಡ್ಜ್. ಓಕೆ, ಎಲ್ಲಿ ಕೊಡ್ತೀವಿ ನಾವು, ನೇಸಲ್ ಬ್ರಿಡ್ಜ್ ಅಥವಾ ಬ್ರಿಡ್ಜ್ ಆಫ್ ದಿ ನೋಸ್ ಅನ್ಬೋದು. ಓಕೆ, ಅಪ್ಲೈ ಕೋಲ್ಡ್ ಕಾಂಪ್ರೆಸಸ್ ಅಂದರೆ ಐಸ್ ಪ್ಯಾಕ್. ಅದು ನಾವು ಏನು ಮಾಡಬೇಕು, ಈ ನೋಸ್ ಇದೆಯಲ್ಲ, ನೇಸಲ್ ಬ್ರಿಡ್ಜ್ಗೆ ಈ ಪಾರ್ಟಿಗೆ ನಾವು ಹಚ್ಚಬೇಕು. ಓಕೆ, ಈ ಪಾರ್ಟಿಗೆ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಇರ್ತಾವಲ್ಲ. ಓಕೆ, ದಪ್ಪ ಇರೋ ಬ್ಲಡ್ ವೆಸಲ್ಸ್ ಏನಾಗುತ್ತವೆ, ಸಣ್ಣಾಗ್ಬಿಡ್ತವೆ, ಕನ್ಸ್ಟ್ರಿಕ್ಟ್ ಆಗಿಬಿಡ್ತವೆ, ಅದಕ್ಕೋಸ್ಕರ ಬ್ಲೀಡಿಂಗ್ ಸ್ಟಾಪ್ ಆಗ್ಬೋದು. ಓಕೆ, ಈ ಥರ ಬ್ಲಡ್ ವೆಸಲ್ಸ್ ಈ ಥರ ಸಣ್ಣ ಆಗಿಬಿಡ್ತವೆ, ಆವಾಗ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಓಕೆ, ಸೊ ಮ್ಯಾನೇಜ್ಮೆಂಟ್, ಆ್ಯಂಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ, ಟಿಲ್ಟ್ ದಿ ಹೆಡ್ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಟು ಪ್ರಿವೆಂಟ್ ಸಾಲೋಯಿಂಗ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಪಿಂಚ್ ದಿ ನಾಸ್ಟ್ರಿಲ್ಸ್ ಟುಗೆದರ್. ಓಕೆ, ನಾಸ್ಟ್ರಿಲ್ಸ್ಗಳನ್ನು ನಾವು ಈ ಥರ ಪಿಂಚ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲೈ ಕೋಲ್ಡ್ ಕಾಂಪ್ರೆಸಸ್. ಓಕೆ, ಸೊ ಕೋಲ್ಡ್ ಕಾಂಪ್ರೆಸಸ್ ಅಂದರೆ ಐಸ್ ಪ್ಯಾಕ್, ಅದೆಲ್ಲ ನಾವೇನು ಮಾಡ್ತೀವಿ, ನೋಸಿಗೆ ಹಚ್ತೀವಿ. ಓಕೆ, ಟು ಪ್ರಿವೆಂಟ್
ಸಿವಿಯರ್ ಬ್ಲೀಡಿಂಗ್ ಆಗಬಾರ್ದು ಅಂತ ನಾವು ಈ ಥರ ಹಿಡ್ಬೋದು. ಇಫ್ ನಿಮಗೆ ಇಷ್ಟು ಮಾಡಿದರೂ ನೋಸ್ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂದರೆ ನೀವು ಹಾಸ್ಪಿಟಲ್ ಹೋಗಬಹುದು. ಓಕೆ, ನೆಕ್ಸ್ಟ್ ಪೋಸ್ಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್. ಪೋಸ್ಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಅಂದರೆ ಸೊ ಏನಾಗ್ತಾ ಇದೆ ಇಲ್ಲಿ ಬ್ಲೀಡಿಂಗ್ ಎಲ್ಲಾಗ್ತಾ ಇದೆ ಪೋಸ್ಟೀರಿಯರ್ ಪಾರ್ಟ್ನಿಂದ. ಓಕೆ, ಈ ಪಾರ್ಟ್ನಿಂದ ಏನಾಗ್ತಾ ಇದೆ ಬ್ಲೀಡಿಂಗ್ ಬರ್ತಾ ಇದೆ ಅಂದರೆ ಹಿಂದ್ಗಡೆನೇ ಬ್ಲೀಡಿಂಗ್ ಹೋಗ್ತಾ ಇದೆ. ಏನಾಗ್ತಾ ಇದೆ ಪೋಸ್ಟೀರಿಯರ್ ನೋಸ್ ಬ್ಲೀಡ್ ಆಗ್ತಾ ಇದೆ. ಓಕೆ, ಸೊ ಅದರ ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ತೀವಿ? ಓಕೆ, ಪೋಸ್ಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ತೀವಿ ಅಂದರೆ ದಿಸ್ ಟೈಪ್ ಆಫ್ ನೋಸ್ ಬ್ಲೀಡ್ ಒರಿಜಿನೇಟ್ ಫ್ರಮ್ ಬ್ಯಾಕ್ ಪಾರ್ಟ್ ಆಫ್ ದಿ ನೋಸ್. ಸೊ ಎಲ್ಲಿ ಒರಿಜಿನೇಟ್ ಆಗ್ತಾ ಇದೆ? ಬ್ಯಾಕ್ ಪಾರ್ಟ್ ಆಫ್ ದಿ ನೋಸ್. ಓಕೆ, ನೋಸ್ ಇದೆಲ್ಲ ಅದ್ರ ಹಿಂದ್ಗಡೆಯಿಂದ ಬ್ಲೀಡಿಂಗ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಕ್ಯಾನ್ ಬಿ ಮೋರ್ ಸಿವಿಯರ್. ಓಕೆ, ಇದು ಏನಿದೆ ಡೇಂಜರ್ ಇದೆ, ಸ್ವಲ್ಪ ಡೇಂಜರ್ ಇದೆ ಇದು. ಓಕೆ, ಆ್ಯಂಟೀರಿಯರ್ ಅಷ್ಟು ಡೇಂಜರ್ ಇರಲಿಲ್ಲ. ಓಕೆ, ಮನೆಯಲ್ಲಿ ಕೂಡ ಇದನ್ನು ಟ್ರೀಟ್ ಮಾಡ್ಬೋದಾಗಿತ್ತು, ಬಟ್ ಪೋಸ್ಟೀರಿಯರ್ ಇದ್ದರೆ ಇದು ಸಿವಿಯರ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಸೊ ಏನು ಮಾಡ್ತೀವಿ ನಾವು ಮ್ಯಾನೇಜ್ಮೆಂಟ್? ಓಕೆ, ಪ್ಯಾಕಿಂಗ್ ಆಫ್ ದಿ ನೇಸಲ್ ಕ್ಯಾವಿಟಿ ವಿತ್ ಗಾಜ್ ಆರ್ ಬಲೂನ್ ಕ್ಯಾಥೆಟರ್. ಓಕೆ, ಸೊ ನಾವು ನೇಸಲ್ ಕ್ಯಾವಿಟಿ ಇರುತ್ತೆಲ್ಲ, ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇದು ಏನಿದೆ ನೇಸಲ್ ಕ್ಯಾವಿಟಿ. ಸೊ ಇಲ್ಲಿ ಏನು ಮಾಡಬೇಕು ನಾವು? ಪ್ಯಾಕಿಂಗ್ ಮಾಡಬೇಕು ವಿತ್ ಗಾಜ್ ಆರ್ ಬಲೂನ್. ಓಕೆ, ವಿತ್ ಗಾಜ್ ಆರ್ ಬಲೂನ್ ಕ್ಯಾಥೆಟರ್. ಸೊ ಇಲ್ಲಿ ನಾವು ಮಾಡೀವಿ ನೋಡಿ. ಓಕೆ, ಈ ಹುಡುಗಿಗೆ ಏನಾಗ್ತಾ ಇದೆ ಪೋಸ್ಟೀರಿಯರ್ ಎಪಿಕ್ಸ್ಟ್ಯಾಕ್ಸಿಸ್ ಅಂದರೆ ಈ ನೋಸಿನ ಹಿಂದ್ಗಡೆ ಇಲ್ಲಿ ಏನಾಗ್ತಾ ಇದೆ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡೀವಿ ಗಾಜ್ ಪೀಸ್ ತೊಗೊಂಡು ಈ ಥರ ಏನು ಮಾಡೀವಿ ಇಲ್ಲಿ ನಾವು ಪ್ಯಾಕಿಂಗ್ ಮಾಡೀವಿ. ಓಕೆ, ಇಲ್ಲಿ ಏನು ಮಾಡೀವಿ ನಾವು ಪ್ಯಾಕಿಂಗ್ ನೇಸಲ್ ಪ್ಯಾಕಿಂಗ್ ಮಾಡೀವಿ. ಓಕೆ, ಮತ್ತು ಅಥವಾ ನೇಸಲ್ ಪ್ಯಾಕಿಂಗ್ ವಿತ್ ಗಾಜರ ಯೂಸ್ ಮಾಡ್ಬೋದು, ಅಥವಾ ನಾವು ಬಲೂನ್ ಕ್ಯಾಥೆಟರ್ ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು ಈ ಪಾಯಿಂಟ್. ಓಕೆ, ನೇಸಲ್ ಪ್ಯಾಕಿಂಗ್ ಮಾಡ್ತೀವಿ. ಏನು ಮಾಡ್ತೀವಿ ನಾವು? ನೇಸಲ್ ಪ್ಯಾಕಿಂಗ್ ಮಾಡ್ತೀವಿ. ಓಕೆ, ಪ್ಯಾಕಿಂಗ್ ಮಾಡ್ತೀವಿ. ಓಕೆ, ವಿತ್ ಗಾಜ್ ಆರ್ ಬಲೂನ್ ಕ್ಯಾಥೆಟರ್. ನೆಕ್ಸ್ಟ್ ಓಕೆ, ಕಾಟರೈಸೇಷನ್. ಓಕೆ, ಏನು ಮಾಡ್ತೀವಿ ನಾವು? ಕಾಟರೈಸೇಷನ್ ಅಂದರೆ ಸೊ ನೀವು ಆಪ್ರೇಷನ್ ಅದು ಮಾಡೋ ಟೈಮ್ ನೋಡಿರ್ಬೋದು ಕಾಟ್ರೇಜ್ ಅಂತ ಇರುತ್ತೆ. ಓಕೆ, ಕಾಟ್ರಿ ಅಂತ ಇರುತ್ತೆಲ್ಲ, ಸೊ ಅದು ಏನು ಮಾಡುತ್ತೆ? ಹೀಟ್ ಮಾಡುತ್ತೆ. ಓಕೆ, ಅದು ಹೀಟ್ ಮಾಡುತ್ತೆ. ಸೊ ಯೂಸಿಂಗ್ ಹೀಟ್ ಆರ್ ಕೆಮಿಕಲ್ ಟು ಸೀಲ್ ದಿ ಬ್ಲೀಡಿಂಗ್ ವೆಸಲ್. ಓಕೆ, ಸೊ ಏನಾಗಿದೆ ಇಲ್ಲಿ ಬ್ಲಡ್ ವೆಸಲ್ ಡ್ಯಾಮೇಜ್ ಆಗಿದೆ. ಓಕೆ, ಇಲ್ಲಿದು ಏನಾಗ್ತಾ ಇದೆ ಬ್ಲಡ್ ಹೊರಗಡೆ ಬರ್ತಾ ಇದೆ. ಬ್ಲಡ್ ಹೊರಗಡೆ ಬರ್ತಾ ಇದೆ. ಸೊ ಅದನ್ನು ನಾವು ಏನು ಮಾಡ್ಬೋದು? ಓಕೆ, ಹೀಟ್ನಿಂದ. ಓಕೆ, ಸೊ ಕಾಟ್ರೇಜ್ ತೊಗೊಂಡು ಈ ಪ್ಲೇಸ್ ಒಳಗಡೆ ನಾವು ಟಚ್ ಮಾಡಿದಾಗ ಆ ಪ್ಲೇಸ್ ಏನಾಗುತ್ತೆ ಸುಟ್ಟೋಗುತ್ತೆ. ಓಕೆ, ಬ್ಲಡ್ ವೆಸಲ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಅಲ್ಲಿಂದ ಬ್ಲೀಡಿಂಗ್ ಬರೋದು ಸ್ಟಾಪ್ ಆಗುತ್ತೆ. ಏನಾಗುತ್ತೆ? ಬ್ಲೀಡಿಂಗ್ ಬರೋದು ಸ್ಟಾಪ್ ಆಗುತ್ತೆ. ಯೂಸಿಂಗ್ ಹೀಟ್ ಆರ್ ಕೆಮಿಕಲ್ ಅಥವಾ ಹೀಟ್ನಿಂದ ನಾವು ಏನು ಮಾಡ್ತೀವಿ? ಸೀಲ್ ಮಾಡ್ತೀವಿ. ಬ್ಲಡ್ ವೆಸಲನ್ನು ನಾವು ಸೀಲ್ ಮಾಡ್ತೀವಿ. ಓಕೆ, ಅದನ್ನು ಸ್ಟಾಪ್ ಮಾಡ್ತೀವಿ ಬ್ಲೀಡಿಂಗನ್ನು. ಸೊ ಐ ಥಿಂಕ್ ನಿಮಗೆ ಈ ಪಾಯಿಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸರ್ಜಿಕಲ್ ಇಂಟರ್ವೆನ್ಷನ್. ಓಕೆ, ಸರ್ಜಿಕಲ್ ಇಂಟರ್ವೆನ್ಷನ್ ಇನ್ ರೇರ್ ಕೇಸಸ್. ಓಕೆ, ಭಾಳಷ್ಟು ರೇರ್ ಕೇಸಸಲ್ಲಿ ನಾವು ನೋಡ್ಬೋದು. ಓಕೆ, ಸರ್ಜರಿ ಮೇ ಬಿ ನೆಸೆಸರಿ ಟು ಕಂಟ್ರೋಲ್ ಸಿವಿಯರ್ ಎಪಿಕ್ಸ್ಟ್ಯಾಕ್ಸಿಸ್. ಓಕೆ, ಜಾಸ್ತಿ ಸಿವಿಯರ್ ಆದರೆ ರೇರ್ ಕೇಸ್ ಒಳಗಡೆ ಏನು ಮಾಡ್ಬೋದು ನಾವು? ಸರ್ಜಿಕಲ್ ಇಂಟರ್ವೆನ್ಷನ್ನ ಸರ್ಜರಿ ಮಾಡಿ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಎಪಿಕ್ಸ್ಟ್ಯಾಕ್ಸಿಸ್ ಅಂದರೆ ಏನು, ಕಾಸಸ್ ಏನಿವೆ, ಕ್ಲಿನಿಕಲ್ ಫೀಚರ್ ಮತ್ತು ಮ್ಯಾನೇಜ್ಮೆಂಟ್. ಓಕೆ, ಆ್ಯಂಟೀರಿಯರ್ ಆದರೆ ಹೇಗೆ ಮಾಡಬೇಕು, ಪೋಸ್ಟೀರಿಯರ್ ಆದರೆ ಹೇಗೆ ಮಾಡಬೇಕಂತ ನಾವು ನೋಡಿವಿ. ಓಕೆ, ಸೊ ಆ ಪೇಷಂಟ್ಗೆ ಹೀಮೋಫೀಲಿಯಾ ಇತ್ತಂತ ಅಂದ್ಕೊಳ್ಳಿ. ಸೊ ಏನು ನೋಡಿ, ಹೀಮೋಫೀಲಿಯಾ ಇತ್ತಂದರೆ ಓಕೆ, ಏನಿದೆ ಹೀಮೋಫೀಲಿಯಾ ಇದ್ದರೆ ನಾವು ಏನು ಕೊಡಬೇಕು? ಅವನಿಗೆ ಕ್ಲಾಟಿಂಗ್ ಫ್ಯಾಕ್ಟರ್ ಕೊಡಬೇಕು. ಕ್ಲಾಟಿಂಗ್ ಫ್ಯಾಕ್ಟರ್ ಬ್ಲಡ್ಡನ್ನು ಎಕ್ಸಾಮಿನೇಷನ್ ಮಾಡಿ ಅವನ ಒಳಗಡೆ ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ ಕಮ್ಮಿ ಇದೆ ಅದನ್ನು ಕೊಡಬೇಕು. ಪ್ಲೇಟ್ಲೆಟ್ ಕಮ್ಮಿ ಇದ್ದರೆ ಪ್ಲೇಟ್ಲೆಟ್, ವಿಟಮಿನ್ ಕೆ ಇದ್ದರೆ ವಿಟಮಿನ್ ಕೆ, ಕ್ಲಾಟಿಂಗ್ ಫ್ಯಾಕ್ಟರ್ 8 ಇದ್ದರೆ ಕ್ಲಾಟಿಂಗ್ ಫ್ಯಾಕ್ಟರ್ 8ಅನ್ನು ನಾವು ಏನು ಮಾಡಬೇಕು? ಅಡ್ಮಿನಿಸ್ಟರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಹೀಮೋಫೀಲಿಯಾ ಪೇಷಂಟ್ಗಳಿಗೆ ನೋಸ್ ಬ್ಲೀಡಿಂಗ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.